ಹಾಯ್ ಹಲೋ ಹ್ಯಾಪಿ ಈವ್ನಿಂಗ್ ಎಲ್ಲರಿಗೂ. ಕ್ರಿಯೇಟಿವ್ ಭವ್ಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತೊಂದು ಹಾಟ್ ಆ್ಯಂಡ್ ವೆರಿ ಫೈರ್ ಕಂಟೆಂಟ್ನ ತೊಗೊಂಡು ಬಂದಿದ್ದೀನಿ. ಸೊ ಎಲ್ಲರ ಮನಸ್ಸಿನಲ್ಲೂ ಎಲ್ಲರ ಲೈಫ್ನಲ್ಲೂ ಈ ಒಂದು ಕ್ವೆಶನ್ ಬಂದೇ ಇರುತ್ತೆ. ಸೊ ಅಂಥ ಒಂದು ಒಳ್ಳೆ ಕಂಟೆಂಟ್ ಯಾವುದು ಅಂತ ಗೊತ್ತಾಗಬೇಕಾ? ದಯಮಾಡಿ ಕೊನೆವರೆಗೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾವುದಾದ್ರೂ ಕಂಟೆಂಟ್ ನಿಮಗೆ ಬೇಕಿದ್ದರೆ ಅಥವಾ ನಿಮ್ಮಲ್ಲಿ ಯಾವುದಾದ್ರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಎಸ್, ಸೊ ಇತ್ತೀಚೆಗೆ ತುಂಬ ಫಂಕ್ಷನ್ಸ್ಗೆ ಒಂದ್ರ ಮೇಲೊಂದು ಹೋಗ್ತಿರೋದ್ರಿಂದ ತುಂಬ ಜನ ನನಗೆ ಕ್ಲೋಸ್ ಇರೋವಂಥರು ಕೇಳಿದಂಥ ಸಮ್ ಕ್ವೆಶನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಭವ್ಯ ದುಡ್ಡಿದ್ರೆ ಮಾತ್ರ ಮನುಷ್ಯನಿಗೆ ಬೆಲೆ ಅನ್ನೋ ಒಂದು ಕ್ವೆಶನ್. ಆ್ಯಂಡ್ ನಮ್ಮ ಹತ್ರ ಒಳ್ಳೆ ಕಾರ್ ಇದ್ದರೆ, ಒಳ್ಳೆ ಬಂಗ್ಲೆ ಇದ್ದರೆ, ಒಳ್ಳೆ ದುಡ್ಡಿದ್ರೆ ಮಾತ್ರ ಬೆಲೆ. ಮತ್ತು ಫಂಕ್ಷನ್ಸ್ಗೆ ಒಡವೆ ಹಾಕೊಂಬಂದ್ರೆ ನಮಗೆಲ್ಲ ಚೆನ್ನಾಗಿ ಟ್ರೀಟ್ ಮಾಡೋದು. ಈ ಥರ ತುಂಬ ವೆರೈಟೀಸ್ ಆಫ್ ಕ್ವೆಶನ್ಸ್ ಎಲ್ಲರ ಮನಸ್ಸಿನಲ್ಲೂ ಮೂಡಿರುತ್ತೆ. ಬಟ್ ನನ್ನ ಚೈಲ್ಡ್ಹುಡ್ ಡೇಸಿಂದ ನಾನು ಫಾಲೋ ಮಾಡ್ಕೊಂಡು ಬಂದಿರೋ ಒಂದು ಪಾಲಿಸಿ ಏನಪ್ಪ ಅಂದರೆ, ನಮ್ಮ ಮನೇಲೂ ಏನು ಅಷ್ಟು ನಾವು ಹೇಳ್ಕೊಳ್ಳೋ ಅಷ್ಟು ರಿಚ್ ಪರ್ಸನ್ ಅಂತ ನಾನು ಹೇಳೋದಿಲ್ಲ. ನಾವು ಒಂದು ರೇಂಜ್ ಮಿಡಲ್ ಕ್ಲಾಸ್ ಪೀಪಲ್. ಸೊ ನಾವು ಪ್ರಾಮುಖ್ಯತೆ, ನನ್ನ ಅಪ್ಪ ಅಮ್ಮ ನಮಗೆ ಕಳಿಸಿರೋಂಥ ಸಂಸ್ಕಾರ ಒಂದು ಒಳ್ಳೆ ಮನಸ್ಥಿತಿ ಇರೋರಿಗೆ, ಒಂದು ಒಳ್ಳೆ ಕ್ಯಾರೆಕ್ಟರ್ಸ್ಗೆ. ಆ್ಯಂಡ್ ನಾವು ಯಾರೇ ಬರಲಿ, ಅವರು ಕೆಳಮಟ್ಟದವ್ರು ಬರಲಿ ಮೇಲ್ಮಟ್ಟದವ್ರು ಬರಲಿ ಒಂದೇ ರೀತಿ ಟ್ರೀಟ್ ಮಾಡಬೇಕು. ಒಬ್ರನ್ನ ಸೋಫಾ ಮೇಲೆ ಕೂರಿಸೋದು, ಯಾರಿಗೆ ದುಡ್ಡಿಲ್ಲ ಅವ್ರಿಗೆ ಅದೆಲ್ಲ ಮಾಡಬಾರ್ದು ಅಂತ ಈ ಒಂದು ಸಂಸ್ಕಾರದಲ್ಲಿ ಬೆಳೆದಿರ್ತಕ್ಕಂಥ ಹೆಣ್ಮಗು ನಾನು. ಆ್ಯಂಡ್ ಮದುವೆ ಆಗಿ ಬಂದಮೇಲೆ ಕೆಲವೊಂದು ಚೇಂಜಸ್ ಹಾಗೆ ಆಗುತ್ತೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಬಟ್ ನಾನು ಯಾವಾಗಲೂ ಹೇಳೋದು, ಯಾರು ಎಷ್ಟೇ ರಿಚ್ ಇರಲಿ ಖುಷಿ ಪಡೋಣ. ಯಾರು ಬಿಲಿಯನಿಯರ್ಸ್ ಆಗಲಿ ನಮ್ಮವರು ಅಥವಾ ನನ್ನ ಫ್ರೆಂಡ್ಸ್ ಅಥವಾ ನನ್ನ ನೇಬರ್ಸ್ ಅನ್ನೋ ಖುಷಿ ಪಡೋಣ. ಬಟ್ ಅದೇ ವ್ಯಕ್ತಿಗಳು ಆ್ಯಟಿಟ್ಯೂಡ್ ತೋರಿಸೋದಂಥದ್ದೇ ಆಗಿರ್ಬೋದು, ನಾವು ಹೀಗೆ ಅಂಥವ್ರ ಮನೆಗೆ ಕಾಲು ಇಡಲೇಬೇಡಿ. ಓಕೆ, ಸೊ ನಮಗೆ ಬೇಕಾಗಿರೋದು ಪ್ರೀತಿ ವಿಶ್ವಾಸ. ಅವರ ಕಬೋರ್ಡಲ್ಲಿರೋದೇನು ನಾವು ಕೇಳ್ತಾ ಇಲ್ಲ, ರೈಟ್? ಸೊ ಆ ಪ್ರೀತಿ ವಿಶ್ವಾಸ ಎಲ್ಲಿ ನಮಗೆ ಸಿಗೋದಿಲ್ವೋ, ಎಲ್ಲಿ ನಮಗೆ ಖುಷಿ ಅಥವಾ ಹ್ಯಾಪಿನೆಸ್, ನಾವು ಅಂಥವ್ರ ಮನೆಗೆ ಹೋಗಿರ್ಬೋದು, ಅಂಥ ಫಂಕ್ಷನ್ಗೆ ಹೋಗ್ಬೋದು, ಅಥವಾ ಆ ವ್ಯಕ್ತಿಗಳ ಜೊತೆ ಮಾತಾಡಿದಾಗ ನಮ್ಗೆ ಎಲ್ಲಿ ಖುಷಿ ಸಿಗೋದಿಲ್ವೋ ಅಂಥ ಪ್ಲೇಸಲ್ಲಿ ಒಂದು ಕ್ಷಣವೂ ಇರಬೇಡಿ. ಓಕೆ, ಸೊ ನಮ್ಮ ವೈಬ್ಸ್ಗೆ ಮ್ಯಾಚ್ ಆಗೋವಂಥದ್ದು ಸಾಕಷ್ಟು ಜನ ಇದ್ದಾರೆ. ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ. ಇಂಥ ಒಂದು ನೆಗೆಟಿವ್ ವೈಬ್ಸ್ ಜೊತೆ ನಾವು ಖಂಡಿತ ಟೈಮ್ ಸ್ಪೆಂಡ್ ಮಾಡೋದು ಬೇಡ. ಆ್ಯಂಡ್ ಇನ್ನೊಂದು ಕ್ವೆಶನ್, ಒಡವೆ ನೋಡಿ ನಮ್ಮನ್ನು, ನಮ್ಮ ಒಂದು ಸ್ಟೇಟಸ್ನ ಅಥವಾ ನಮ್ಮ ವ್ಯಕ್ತಿತ್ವನ ಅಳೆಯುವಂಥವ್ರು ನಮಗೆ ಬೇಡವೇ ಬೇಡ. ಓಕೆ, ಪ್ರೀತಿಯಿಂದ ಏನಾದರೂ ಮಾತಾಡ್ಸೋಣ ಮಾತ್ರ ನಾವು ಅಂಥವ್ರ ಒಂದು ಫಂಕ್ಷನ್ಸ್ಗೆ ಆಗಿರ್ಬೋದು ಅಥವಾ ಅಂಥವ್ರ ಮನೆಗೆ ಹೋಗಿ ಒಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಕೂತ್ಕೊಳ್ಳೋಣ. ಎಲ್ಲಿ ಓವರಾಗಿ ತೋರಿಸ್ಕೋತಾರಲ್ಲ, ಫಸ್ಟ್ ಜಾಗ ಖಾಲಿ ಮಾಡಿ ಅಲ್ಲಿಂದ. ಓಕೆನಾ? ಸೊ ಕೆಲವ್ರಿಗೆ ಒಂದು ಶೋ ಆಫ್ ಇರುತ್ತೆ, ಯಾವುದೋ ಇಲ್ಲೀಗಲ್ ಆಗಿ ಸಂಪಾದನೆ ಮಾಡ್ತಾರೋ ಲೀಗಲ್ ಆಗಿ ಸಂಪಾದನೆ ಮಾಡ್ತಾರೋ ನಮಗೆ ಅದು ಬೇಡ್ದಿರೋ ವಿಷಯ. ಓಕೆ, ಸೊ ಆದ್ರೂ ಓವರ್ ಸ್ಕೋಪ್ ಕೊಡೋವಂಥದ್ದೇ ಆಗಿರ್ಬೋದು, ಓವರಾಗಿ ಮಾತಾಡೋ ಅಂಥದ್ದೇ ಆಗಿರ್ಬೋದು, ಅದೆಲ್ಲ ಮಾಡ್ತಾರೆ. ಸೊ ಅದು ನಮ್ಗೆ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೊ ಅಂಥ ಜನಗಳ ಹಿಂದೆ ನಾವು ಹೋಗದೇ ಇದ್ರೇ ಬೆಟರ್ ಅಂತ ಅನಿಸುತ್ತೆ. ಸೊ ಯಾವುದೇ ವ್ಯಕ್ತಿಗಳು ನಮ್ಮ ಗುಣಕ್ಕೆ, ನಮ್ಮ ಒಂದು ಫ್ಯಾಮಿಲಿ ರೆಪ್ಯುಟೇಷನ್ಗೆ ವ್ಯಾಲ್ಯೂಸ್ ಕೊಡೋದಾದರೆ ಕೊಡಲಿ, ಇಲ್ಲ ಅಂದರೆ ದಯಮಾಡಿ ಆ ವ್ಯಾಲ್ಯೂನೂ ನಮಗೆ ಬೇಡ, ರೆಸ್ಪೆಕ್ಟು ನಮಗೆ ಬೇಡ, ಅಂಥ ಜನನೂ ನಮಗೆ ಬೇಡ. ಸೊ ಈ ಒಂದು ಕಂಟೆಂಟ್ ಮೂಲಕ ನಾನು ಹೇಳೋದಂದರೆ, ಯಾವತ್ತೂ ನೀವು ಕಾನ್ಫಿಡೆನ್ಸ್ ಆಗಿರಿ, ನಿಮ್ಮ ಆ್ಯಟಿಟ್ಯೂಡ್ ನಿಮ್ಮ ಹತ್ರ ಇರಲಿ ಒಳ್ಳೆ ರೀತಿಯಾಗಿ. ಆ್ಯಂಡ್ ನೀವು ಆಪೋಸಿಟ್ ಪಾರ್ಟಿ ಏನೋ ನಮ್ಗೆ ಹರ್ಟ್ ಮಾಡಿದ್ರು ಅಂತ ದಯಮಾಡಿ ಹರ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಮಗೆ ಅನಾವಶ್ಯಕ.
ನಮಗೆ ನಮ್ಮ ಸಮಯನ ಒಳ್ಳೆ ರೀತಿಯಲ್ಲಿ ಸ್ಪೆಂಡ್ ಮಾಡಬೇಕೇ ಹೊರತು ಇಂಥ ಈಡಿಯಟ್ಸ್ಗೆಲ್ಲ ನಾವು ತಲೆ ಕೆಡಿಸ್ಕೊಳ್ತಾ ಹೋಗಬಾರ್ದು. ಆ್ಯಂಡ್ ಯಾರೆಲ್ಲ ಆ ಥರ ಮೈಂಡ್ಸೆಟ್ ಇರೋ ಅಂಥವ್ರನ್ನ ಅವರು ನಮ್ಮ ಫ್ಯಾಮಿಲಿ ಮೆಂಬರೇ ಆಗಿರ್ಬೋದು, ನಮ್ಮ ಫ್ರೆಂಡ್ಸೇ ಆಗಿರ್ಬೋದು, ನಮ್ಮ ನೇಬರ್, ಬೇಡವೇ ಬೇಡ, ಅವ್ರನ್ನ ಟಚಲ್ಲೇ ಇಟ್ಕೊಳಕ್ಕೆ ಹೋಗಬೇಡಿ. ಅಂಥವ್ರನ್ನ ಮನೆಗೂ ಸೇರ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಅಂಥವ್ರು ಬಂದರೆ ನಿಮ್ಮದು ಒಳ್ಳೆ ಪಾಸಿಟಿವ್ ವೈಬ್ಸು ಕೂಡ ನೆಗೆಟಿವಿಟಿಯಲ್ಲಿ ತುಂಬೋಗುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ ಆಗುತ್ತೆ, ನಿಮ್ಮ ಒಂದು ಹಸ್ಬೆಂಡ್ ವೈಫ್ಗೂ ಕಿರಿಕಿರಿ ಆಗುತ್ತೆ. ಓಕೆ, ಸೊ ಪ್ಲೀಸ್ ಅವಾಯ್ಡ್ ಸಚ್ ಪೀಪಲ್ ಹೂ ಹ್ಯಾವ್ ದಟ್ ನೆಗೆಟಿವಿಟಿ ಇನ್ ದೆಮ್. ಅವಾಯ್ಡ್ಗಿಂತ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೇ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಸೊ ನನ್ನ ಒಂದು ಕ್ಯಾರೆಕ್ಟರ್ ಹೇಗೆ ಅಂದರೆ, ನನಗೆ ಕಂಫರ್ಟ್ ಇದ್ದರೆ ಮಾತ್ರ ನಾನು ಅಲ್ಲಿರ್ತೀನಿ, ಹ್ಯಾಪಿಯಾಗಿರ್ತೀನಿ. ಆರೆಲ್ಸ್ ನಾನು ಆ ಪ್ಲೇಸ್ಗೂ ಹೋಗೋದಿಲ್ಲ. ನನಗೆ ಐ ಡೋಂಟ್ ವಾಂಟ್. ಇನ್ನೊಂದು ಏನು ಗೊತ್ತಾ, ಕಷ್ಟಕ್ಕಾಗದೇ ಇರೋವಂಥ ವ್ಯಕ್ತಿಗಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಹೂ ಎವರ್ ಇಟ್ ಈಸ್, ನಾವು ಚೆನ್ನಾಗಾದ್ಮೇಲೆ ಬಂದಾಗ ಏನು ಅನಿಸುತ್ತೆ ಹೇಳಿ? ಏನು ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್. ಐ ಥಿಂಕ್ ಈ ಒಂದು ಕಂಟೆಂಟ್ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ. ಎಲ್ಲೋ ಕೆಲವು ಹೆಣ್ಮಕ್ಳಿಗೆ ಇದು ಇನ್ಸ್ಪಿರೇಷನ್ ಆಗಿ ತಗೋತಾರೆ. ಆ್ಯಂಡ್ ಯಾವತ್ತಿದ್ರೂ ನೀವು ಬೆಳೆಯೋ ಪ್ರಯತ್ನ ಮಾಡಿ, ಯಾರನ್ನೂ ತುಳಿಯೋ ಪ್ರಯತ್ನ ಅಂತೂ ಮಾಡಬೇಡಿ. ತುಳಿಯೋರಿದ್ದಾಗ ಉಳ್ಕೊಂಡೇ ಇರ್ತಾರೆ ಹೊರತು ಅವ್ರು ಅಪ್ಲಿಫ್ಟ್ ಅಂತೂ ಆಗಲ್ಲ. ನಮ್ಮ ಬ್ಯಾಕ್ ಮಾತಾಡೋರು ಯಾವತ್ತೂ ನಮ್ಮ ಬ್ಯಾಕಲ್ಲೇ ಇರ್ತಾರೆ ಅಂತೂ ಫ್ರಂಟ್ಗಂತೂ ಬರೋದಿಲ್ಲ. ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ದಟ್ ಗಾಸಿಪರ್ಸ್ ಆ್ಯಂಡ್ ನೆಗೆಟಿವಿಟಿ ಮೈಂಡ್ ಇರೋ ಅಂಥವ್ರಿಗೆಲ್ಲ ಆಲ್ ದ ಬೆಸ್ಟ್. ನಾವು ಬೆಳೀತಾನೆ ಇರ್ತೀವಿ, ನೀವು ಪಾಪ ಬ್ಯಾಕ್ ಹೋಗ್ತಾ ಇರ್ತೀರ. ಸೊ ಸ್ವಲ್ಪ ಯೋಚನೆ ಮಾಡಿ. ಇನ್ನೂ ಈ ಥರ ಫ್ರೀ ಆಫ್ ಕಾಸ್ಟ್ ನಮ್ಮಂಥವ್ರಿಗೆ ಏನದು ಬೂಸ್ಟಪ್ ಮಾಡ್ತಿರ್ತೀರ. ಪಾಸಿಟಿವ್ ಆದರೂ ಪರವಾಗಿಲ್ಲ, ನೆಗೆಟಿವ್ ಆದರೂ ಪರವಾಗಿಲ್ಲ. ವಿ ಡೋಂಟ್ ಕೇರ್ ಫಾರ್ ಎನಿಥಿಂಗ್. ಆ್ಯಂಡ್ ಆಲ್ ದ ವ್ಯೂವರ್ಸ್, ನೀವು ಕೂಡ ಇಂಥವ್ರಿಗೆಲ್ಲ ಡೋಂಟ್ ಕೇರ್ ಪಾಲಿಸಿ ಇಟ್ಕೊಳ್ಳಿ. ಓಕೆನಾ? ಸೊ ಐ ಥಿಂಕ್ ಈ ಒಂದು ಕಂಟೆಂಟ್ ಸುಮಾರು ಜನ ಕ್ವೆಶನ್ ಮಾಡಿರೋರಿಗೆ ಈ ಒಂದು ಯೂಟ್ಯೂಬ್ ಕಂಟೆಂಟ್ ಮುಖಾಂತರ ಉತ್ತರ ಕೊಡ್ತಾಯಿದ್ದೀನಿ. ಎಲ್ಲರಿಗೂ ಹೇಳಿದೆ, ವೆಯ್ಟ್ ಮಾಡಿ, ಇದ್ರ ಬಗ್ಗೆ ಒಂದು ಕಂಟೆಂಟ್ ಮಾಡ್ತೀನಿ, ನಿಮ್ಗೆಲ್ಲರಿಗೂ ಶೇರ್ ಮಾಡ್ತೀನಿ ಅಂತ. ಸೊ ಐ ಥಿಂಕ್ ಐ ಹ್ಯಾವ್ ಡನ್ ಇಟ್. ಓಕೆ, ಹೇಳಿದ್ದಕ್ಕಿಂತ ಮುಂಚೆನೇ ಬೇಗ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಪ್ಲೀಸ್ ಎಲ್ಲರೂ ಬಿ ಗುಡ್ ಆ್ಯಂಡ್ ಡೂ ಗುಡ್. ಓಕೆ, ಒಳ್ಳೆಯರಾಗಿರೋಣ, ಒಳ್ಳೆಯದನ್ನು ಬಯಸೋಣ. ನಮ್ಮ ಶತ್ರುಗಳಿಗೂ ಒಳ್ಳೆಯದನ್ನು ಬಯಸೋಣ. ಎನಿಮೀಸ್ ಇರಬೇಕು. ಹೊಗಳೋರು ಬೊಗಳೋರು ಇಬ್ಬರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಲೈಫ್ನಲ್ಲಿ. ಸೊ ಥ್ಯಾಂಕ್ ಯು ಆಲ್. ಬಾಯ್.